ಒಂದು ಬಾರಿ ಕಾಡಿನಲ್ಲಿ ಬಹಳ ಮಳೆಯಾಯಿತು. ಮಳೆಯಿಂದಾಗಿ ನದಿಗಳು ತುಂಬಿ ಹರಿತಾ ಇದ್ದವು. ಆಗ ಮುಳುಗುತ್ತಾ ಇದ್ದ ಒಂದು ಚೇಳು ಕಪ್ಪೆಗೆ ಹೇಳಿತು, ಪ್ಲೀಸ್ ನನ್ನನ್ನು ಕಾಪಾಡು, ಇಲ್ಲಾಂದ್ರೆ ಮುಳುಗಿ ಸತ್ತು ಹೋಗ್ತೀನಿ. ಪ್ಲೀಸ್ ನನ್ನನ್ನು ಉಳಿಸು, ನಿನ್ನ ಬೆನ್ಮೇಲೆ ನನ್ನನ್ನು ಕೂಡಿಸ್ಕೊಂಡು ಈ ನದಿ ದಾಟಿಸು. ಆಗ ಕಪ್ಪೆ ಹೇಳಿತು, ನೀನು ಚೇಳು ಇದ್ಯಾ, ನಿನ್ನನ್ನ ನಾನ್ ಬೆನ್ಮೇಲೆ ಕೂಡಿಸ್ಕೊಂಡ್ರೆ ನೀನ್ ನನಗೇ ಕಚ್ತೀಯ. ನನಗೆ ನಿನ್ನ ಮೇಲೆ ಭರವಸೆ ಇಲ್ಲ. ಆಗ ಚೇಳು ಕಣ್ಣಲ್ಲಿ ನೀರು ತಗೊಂಡು ಹೇಳ್ತು, ಇಲ್ಲ ಅಣ್ಣ, ನನ್ಮೇಲೆ ಭರವಸೆ ಮಾಡು, ನಾನೇಕೆ ನಿನ್ನನ್ನು ಕಚ್ಚಲಿ? ನೀನು ನನ್ನ ಜೀವ ಉಳಿಸ್ತಾ ಇದೀಯ. ಒಂದ್ವೇಳೆ ನಾನ್ ನಿನಗ್ ಕಚ್ಚಿದ್ರೆ ನಾನೂ ಕೂಡ ಮುಡಕ್ತೀನಿ. ಆಗ ಕಪ್ಪೆಲೆ ಚೇಳಿನ ಮೇಲೆ ದಯೆ ಬಂತು. ಚೇಳಿನ ಮಾತು ಸರಿಯಿದೆ, ಅದು ಒಂದ್ವೇಳೆ ನನಗ್ ಕಚ್ಚಿದ್ರೆ ಅದು ಕೂಡ ಮುಳುಗಿ ಸಾಯುತ್ತೆ. ಕಪ್ಪೆ ಚೇಳಿನ ಮೇಲೆ ಭರವಸೆ ಮಾಡಿ ತನ್ನ ಬೆನ್ಮೇಲೆ ಕೂಡಿಸಿಕೊಂಡಿತು. ಯಾವಾಗ ಅವು ನದಿಯ ಮಧ್ಯದಲ್ಲಿ ಹೋದವು, ಚೇಳು ಕಪ್ಪೆಗೆ ಜೋರಾಡಿ ಕಚ್ಚಿತು. ಸಾಯ್ತಾ ಸಾಯ್ತಾ ಕಪ್ಪೆ ಚೇಳಿಗ್ ಕೇಳ್ತು, ನೀನ್ ಹೀಗ್ಯಾಕ್ ಮಾಡ್ದಿ? ನಾನ್ ನಿನ್ಮೇಲೆ ಭರವಸೆ ಮಾಡಿದ್ದೆ, ಆದ್ರೆ ಈಗ ನೀನು ನನ್ ಜೊತೆ ಮುಳುಗ್ತೀಯಲ್ಲ. ಆಗ ಚೇಳು ಹೇಳ್ತು, ಏನ್ ಮಾಡ್ಲಿ ಅಣ್ಣ, ಕಚ್ಚೋದು ಹುಟ್ಟುಗುಣ, ಅದನ್ನು ಬಿಡೋಕಾಗ್ತಾ ಇಲ್ಲ. ಈ ಕಥೆಯ ನೀತಿ ಏನೆಂದರೆ, ಈಗಿನ ಬಿಡುವಿಲ್ಲದ ಜೀವನದಲ್ಲಿ ಕೆಲವು ಜನ ಹೀಗೂ ಸಿಗ್ತಾರೆ. ನಿಮ್ಮ ಎದುರಿಗೆ ಅವರ ಬಗ್ಗೆ ಪೂರ್ಣ ಭರವಸೆ ತೋರಿಸ್ತಾರೆ. ನಾನು ನಿನಗೆ ಮೋಸ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮೋಸ ಮಾಡೋದು ಅವರ ಹುಟ್ಟುಗುಣ ಆಗಿರುತ್ತೆ. ಅಂಥವರು ಯಾವತ್ತಿಗೂ ಮೋಸಾನೇ ಮಾಡ್ತಾರೆ. ಇಂತಹ ಜನರ ಜೊತೆ ನೀವು ಹುಷಾರಾಗಿರ್ಬೇಕು.